ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ನಾನಂತೂ ಸೂಪರ್. ಈಗ ಹೇಳಿದ್ರೆ ನಾವು ಬೆಂಗಳೂರಿಗೆ 9 ಫೀಟ್ ಗಾಡಿ ಪೋರ್ಟ್ರಲ್ಲಿ ರನ್ ಮಾಡ್ತಿದ್ರು. ಡೈಲಿ ಸಂಪಾದನೆ ಅನ್ನೋದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ತಿಳ್ಕೊಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಗೆಳೆಯರೆ, ಒಂದೇ ಒಂದು ಫ್ರೇಮ್ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಗಾಡಿ ಬುಕ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಮೈಲಪ್ಪನಹಳ್ಳಿಯಿಂದ ಜಯನಗರ 5th ಕ್ರಾಸ್ಗೆ, ಮೈಲಪ್ಪನಹಳ್ಳಿಯಿಂದ ಜಯನಗರ 5th ಕ್ರಾಸ್ಗೆ ತಗೊಂಡೋಗಿ ನಾವು ಖಾಲಿ ಮಾಡಿದ್ದಾಯಿತು. ಅದಾದ ನಂತರ ನಮಗೆ ಆಡುಗುಡಿಯಿಂದ ಈ ಪ್ಲೇವುಡ್ ಲೋಡ್ ಮಾಡ್ಕೊಂಡು ಆಡುಗುಡಿ ಹೊಸೂರು ರೋಡು ಆಡುಗುಡಿ ಹತ್ರ ಇದನ್ನ ಪ್ಲೇವುಡ್ ಲೋಡ್ ಮಾಡಿಕೊಂಡು ಸೀದಾ ತಗೊಂಡೋಗಿ ಸರ್ಜಾಪುರ ರೋಡ್ ಧಮ್ಸಂದ್ರದ ಹತ್ರ ಹೋಗಿ ತಗೊಂಡೋಗಿ ಖಾಲಿ ಮಾಡಿದ್ದಾಯಿತು. ಇದಾದ ನಂತರ ಇದು ಖಾಲಿ ಮಾಡ್ಕೊಂಡ ತಕ್ಷಣವೇ ಒಂದು ಅರ್ಧ ಗಂಟೆ ವೇಟ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಬಾಡಿಗೆ ಬಿತ್ತು. ಧಮ್ಸಂದ್ರದಿಂದನೇ ಈ ರಾಡು ಲೆಂತ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಗಾಡಿ ಬುಕ್ ಮಾಡೋರು. ಇನ್ನು ಸಣ್ಣ ಸಣ್ಣ ಬಾಕ್ಸ್ ಎಲ್ಲ ಅಪ್ ಆ್ಯಂಡ್ ಆಗಾದ್ರೂ ಆಗುತ್ತೆ. ಆ ಲೆಂತ್ ಇರೋ ಒಂದು ರಾಡ್ಗೋಸ್ಕರ ನಮ್ಮ ಗಾಡಿ ಬುಕ್ ಮಾಡಿದ್ದಾರೆ. ಇದನ್ನು ಲೋಡ್ ಮಾಡ್ಕೊಂಡು ಬೆಳ್ಳೆಗೆರೆಗೆ ಹೋಗ್ತಾ ಇದ್ರೆ ಮತ್ತೆ ವಾಪಸ್ ಕರೆದ್ಬಿಟ್ಟು ಇನ್ನೊಂದು ಬಾಕ್ಸು ಮಿಸ್ ಆಗಿರೋ ಬಾಕ್ಸ್, ಇನ್ನೊಂದು ಬಾಕ್ಸು ಲೋಡ್ ಮಾಡಿ ಕಳಿಸಿದ್ದಾರೆ. ಬೆಳ್ಳೆಗೆರೆನಾಗೆ ತಗೊಂಡೋಗಿ ಅನ್ಲೋಡ್ ಮಾಡಿದೆ. ಇದಾದ ನಂತರ ನಾವು ಒಂದು ಅರ್ಧ ಗಂಟೆ 1 ಅವರ್ ವೇಟ್ ಮಾಡಿ ಸೀದಾ ವೆಜ್ ಊಟ ಹುಡ್ಕೊಂಡು ಸೀದಾ ನಾವು ರಿಂಗ್ ರೋಡ್ಗೆ ಹೋದ್ಮೇಲೆ ಮತ್ತೆ ಒಂದು ಬಾಡಿಗೆನೂ ಬಿತ್ತು. ಎಲ್ಲಿ ನಿಲ್ಲಿಸಿ ವಾಪಸ್ ಹೋಗಿದ್ದು ಅಲ್ಲೇ ಪಿಕಪ್ ಇತ್ತು. ಹಿಂದೆನೇ ಕ್ಯಾನ್ಸಲ್ ಮಾಡಿದ್ರು ಅವರು. ಆ ರೋಡಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಗುರು. ಇಲ್ಲಿ ಬಂದರೆ ಮಾರುತಹಳ್ಳಿ ಬ್ರಿಡ್ಜ್ ಕ್ರಾಸ್ ಮಾಡಿಕೊಂಡು ರೈಲ್ವೆ ರೋಡ್ ಕ್ರಾಸ್ ಮಾಡಿಕೊಂಡು ಸೀದಾ ನಾವಿಲ್ಲಿ ಬಂದರೆ ಇಲ್ಲಿ ನೋಡಿ ಪಾರ್ಕಿಂಗು ಜಾಗ ಇದೆ. ವಿತ್ ನೆಮ್ಮದಿಯಾಗಿ ತಿನ್ಬೋದು. ಮಿಲ್ಟ್ರಿ ಹೋಟೆಲ್ ಅಲ್ಲ, ವೆಜ್ ಹೋಟೆಲ್ಲೇ, ಆಂಧ್ರ ಸ್ಟೈಲ್ ಹೋಟೆಲು. ಫುಡ್ ಅಂತೂ ತುಂಬ ಚೆನ್ನಾಗಿದೆ. 3,500 ಸಂಪಾದನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್,